ಹಾಯ್, ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಬಾಳೆಕಾಯಿ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್, ನೋಡುವ ಬನ್ನಿ. ನಾನಿಲ್ಲಿ ಬಾಳೆಕಾಯಿ ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೀನಿ. 3 ಬಾಳೆಕಾಯಿ ತಗೊಂಡಿದ್ದೀನಿ, ದಪ್ಪ ಬಾಳೆಕಾಯಿ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಲಿಂಬು. ಹಾಗೆ ಬಾಳೆಕಾಯಿನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಳ್ಳುವ. ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬೌಲ್ ತೊಗೊಂಡು ಖಾರ ಪುಡಿ, ಕಡಲೆ ಹಿಟ್ಟು ಎಲ್ಲವನ್ನು ಹಾಕಿ ಮಸಾಲೆ ಮಾಡ್ಕೊತಾ ಇದ್ದೇನೆ. ತುಂಬ ಸಿಂಪಲ್ ಇದೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಮಕ್ಕಳಿಗೆ ಅಂತ ಹೇಳಿಲ್ಲ, ದೊಡ್ಡವರಿಗೂ ಇಷ್ಟ ಆಗುತ್ತೆ. ಕಡಲೆ ಹಿಟ್ಟು ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಹೇಳಿ. ಈಗ ನೀವೇನು ಕಡಲೆ ಹಿಟ್ಟಲ್ಲಿ ಎಣ್ಣೆಯಲ್ಲೂ ಬಿಡ್ತಾರೆ, ಬಜ್ಜಿ ಥರ ಮಾಡ್ತಾರಲ್ಲ, ಹಾಗೆ ಫ್ರೈಗೂ ಕೂಡ ಸ್ವಲ್ಪ ಹಾಕಿದರೆ ತುಂಬ ಟೇಸ್ಟ್ ಆಗಿರುತ್ತೆ ಹೇಳಿ. ನೋಡ್ತಾ ಇದ್ದೀನಿ, ನಾನು ಖಾರ ಪುಡಿ, ಕಡಲೆ ಹಿಟ್ಟು, ಉಪ್ಪು, ಲಿಂಬು ರಸವನ್ನೆಲ್ಲ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರು ಹಾಕೊಳ್ವ. ನೀರು ಎಷ್ಟು ಬೇಕು ನೋಡಿ ಅಷ್ಟೇ ಹಾಕ್ಕೊಂಡ್ರೆ ಒಳ್ಳೆಯದು. ಒಂದೇ ಸರಿ ಹಾಕೋಬಿಟ್ರೆ ತುಂಬ ತೆಳ್ಳಗಾಗಿಬಿಡುತ್ತೆ. ಸ್ವಲ್ಪ ತಿಕ್ಕಾಗೇ ಇರಬೇಕಿದೆ, ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಯಾಕೆಂದರೆ ಬಾಳೆಕಾಯನ್ನು ಕಟ್ ಮಾಡಿ ಇಟ್ಕೊತೀವಲ್ಲ, ಅದರಲ್ಲೂ ನೀರು ಬಿಡುತ್ತೆ. ಹಾಗಾಗಿ ಇಷ್ಟು ಅದಕ್ಕೆ ಸಾಕಿದೆ. ಈಗ ಕಟ್ ಮಾಡಿರುವಂಥ ಬಾಳೆಕಾಯಿ ಎಲ್ಲ ಹಾಕ್ಕೊಳ್ವ. ಹಾಕಿ ನೀಟಾಗಿ ಒಂದು ಸರಿ ಹಚ್ಚಬೇಕು. ಎಲ್ಲ ಬಾಳೆಕಾಯಿ ಗೊತ್ತಾಗಬೇಕು. ಮಸಾಲ ಎಲ್ಲವನ್ನು ನೀಟಾಗಿ ಹಚ್ಚಿಟ್ಕೊಳ್ವ ಒಂದು ಸರಿ. ಇದು ಹಚ್ಚಿ ಒಂದು 5ರಿಂದ 10 ನಿಮಿಷ ಹಾಗೆ ಇಡಬೇಕು. ಹಚ್ಚಿದ ತಕ್ಷಣವೇ ಫ್ರೈ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಉಪ್ಪು ಖಾರ ಏನೂ ಹೀರ್ಕೊಂಡಿರಲ್ಲ, ಅದು ಸಪ್ಪೆ 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 ಅಂತ ಅನಿಸುತ್ತೆ. ಯಾವುದೇ ಫ್ರೈ ಮಸಾಲೆ ಆಗಿರ್ಬೋದು, ಸ್ವಲ್ಪ ಮಸಾಲೆ ಹಾಕಿದ ಮೇಲೆ 5ರಿಂದ 10 ನಿಮಿಷ ಬಿಡಲೇಬೇಕು. ನಾನಿಲ್ಲಿ 5ರಿಂದ 10 ನಿಮಿಷ ಆಗಿದೆ. ಫ್ರೈಗೆ ಹಂಚಿಟ್ಟಿದ್ದೆ ನೋಡಿ, ಹಂಚು ಕೂಡ ಕಾದಿದೆ. ನಾನು ಸ್ವಲ್ಪ ಇಲ್ಲಿ ಒಂದು 2-3 ರವದಲ್ಲಿ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಇಷ್ಟ ಹೇಳಿ ಮಾಡ್ತಾಯಿದ್ದೀನಿ ನಾನದು. ಮತ್ತೆಲ್ಲರಿಗೂ, ದೊಡ್ಡವರಿಗೆಲ್ಲರಿಗೂ ಹಾಗೆ ಮಸಾಲೆ ಫ್ರೈನೇ ಇಷ್ಟ. ರವದು ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿ ಟೇಸ್ಟ್ ಕೊಡುತ್ತೆ, ತೊಂದರೆ ಇಲ್ಲ. ಯಾರಿಗೆ ರವೆ ಬೇಕು ಅಂದರೆ ರವೆ ಹಾಕ್ಕೊಳ್ಬೋದು, ಅಥವಾ ಮಸಾಲೆ ಫ್ರೈ ಹಾಗೆ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ನಾನೀಗ ಮಸಾಲದ ಕೂಡ ಹಾಗೆ ಹಾಕ್ಕೊತಾ ಇದ್ದೀನಿ. ಏನಿಲ್ಲ ಅಂದರೆ ಇದೊಂದು 3ರಿಂದ 4 ನಿಮಿಷ ಬೇಕು ಚೆನ್ನಾಗಿ ಬೇಯಲಿಕ್ಕಿದು. ಬೇಗ ಆಗುತ್ತೆ, ತೊಂದರೆ ಇಲ್ಲ. ಇದು ಒಂದು ಸರಿ ಕಟ್ ಮಾಡಿ ಮಸಾಲೆ ಹಚ್ಚಿಟ್ಕೊಂಡ್ರೆ ನಾವು ಊಟ ಮಾಡುವಾಗ ಫ್ರೈ ಮಾಡ್ಕೊಳ್ಬೋದು. ಹೆಣ್ಮಕ್ಳಿಗೆ ಇದೊಂದು ಕೆಲಸ ಇರುತ್ತಲ್ಲ, ಯಾವಾಗಲೂ ಏನು ಮಾಡೋದು, ಊಟಕ್ಕೆ ಏನು ಮಾಡೋದು, ನಂಜಲಿಕ್ಕೆ ಏನು ಮಾಡೋದು ಅಂತ ಹೇಳಿ ಸೈಡ್ಸ್. ಹಾಗಾಗಿ ನೋಡಿ, ಈ ಥರದೆಲ್ಲ ಸಿಂಪಲ್ ಆಗಿರುವಂಥ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಒಂದ್ಸರಿ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಈ ಥರ ಕಡಲೆ ಹಿಟ್ಟು ಆಲ್ಮೋಸ್ಟ್ ಎಲ್ಲರೂ ಫ್ರೈ ಮಾಡ್ಬೋದು, ಬಾಳೆಕಾಯಿ ಫ್ರೈ. ಆದರೆ ಕಡಲೆ ಹಿಟ್ಟು ಹಾಕಿ ಫ್ರೈ ಮಾಡೋರು ಸ್ವಲ್ಪ ತೀರಾ ಕಡಿಮೆ ನೋಡಿ. ನಮ್ಮ ಮನೇಲೆಲ್ಲ ನಾವು ಈ ಥರ ಮಾಡ್ತೀವಿ. ಹಾಗಾಗಿ ನಾನು ನಮ್ಮ ಮನೇಲಿ ಮಾಡುವಂಥ ರೆಸಿಪಿಯನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಗೊತ್ತು ಈ ಥರ ಮಾಡಿ, ತೊಂದರೆ ಇಲ್ಲ. ಗೊತ್ತಿಲ್ಲದರೂ ಕೂಡ ಈ ವಿಡಿಯೋನ ಮಾಡಿ ನೋಡಿ, ಒಂದ್ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೀಗ ಆಗಿದೆ. ರೋಸ್ಟ್ ಬೇಕನ್ನೋರು ಇನ್ನೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಸ್ವಲ್ಪ ಸಾಫ್ಟಾಗಿ ಇರಬೇಕಂತ ಅನ್ನೋರು ಸಾಫ್ಟಾಗಿ ತಗೊಳ್ಬೋದು. ಇದು ಬಿಸಿ ಬಿಸಿ ತಿನ್ನಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನನಗೆ ಉಳಿದ ಬಾಳೆಕಾಯಿಯನ್ನೆಲ್ಲವನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ವ. ಇದು ನೀವು ಹಾಗೇನೂ ತಿನ್ಬೋದು, ಅಥವಾ ಟೀ ಕಾಫಿ ಜೊತೆಗೂ ತಿನ್ಬೋದು ಬಿಸಿ ಬಿಸಿಯಾಗಿ, ತೊಂದರೆ ಇಲ್ಲ. ತುಂಬ ಟೇಸ್ಟ್ ಕೊಡುತ್ತೆ. ಯಾಕೆಂದರೆ ಊಟಕ್ಕೆ ಒಂದೇ ಅಲ್ಲ, ಟೀ ಕಾಫಿ ಜೊತೆಗೂ ತಿನ್ಬೋದು, ಚೆನ್ನಾಗಿರುತ್ತೆ. ಹಾಗೇನೂ ತಿನ್ಬೋದು. ಮಕ್ಕಳಿಗಂತೂ ಇಷ್ಟ ಆಗೇ ಆಗುತ್ತೆ ಇದು, ಈ ಥರದ್ದೆಲ್ಲ ಮಾಡಿ ಕೊಟ್ಟರೆ. ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ. ಯಾಕೆಂದರೆ ನಾನೊಂದು 10 ನಿಮಿಷ ಬಿಟ್ಟಿದ್ದೆ ಉಪ್ಪು ಖಾರ ಹಿಡೀಲಿ ಹೇಳಿ. ನೋಡಿ, ತುಂಬ ಸೂಪರಾಗಿದೆ. ಮನೇಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.